12 kgಗೂ ನಿಮಗೆ 2000 ರೂಪಾಯಿ ಬೀಳುತ್ತೆ. ಈಗ 2.5 kgಗೂ 2000 ರೂಪಾಯಿ, 12 kgಗೂ 2000 ರೂಪಾಯಿ. ಅದಕ್ಕೋಸ್ಕರ ಈ ರೋಲರ್ನ ನಾವು ಇಲ್ಲಿಗೆ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ, ಇಲ್ಲೊಂದು ಹಿಂದೆ ಕಾಣಿಸ್ತಿರ್ಬೋದು, ಇಲ್ಲೊಂದು ಹೋಲ್ ಹಾಕ್ಕೊಂಡು ಇದನ್ನ ಈ ಥರ ಒಂದು ಸ್ಟ್ಯಾಂಡ್ ಮಾಡಿಕೊಂಡು ಇದನ್ನ ರೋಲರ್ನ ಇಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಈಗ ಈ 1 mm ಇಂದ ಮ್ಯಾಕ್ಸಿಮಮ್ ಎಷ್ಟಿದೆ ಅಲ್ಲಿ ಗಂಟನೂ ಮಿಗ್ ವೆಲ್ಡಿಂಗ್ ಮಾಡಿದ್ದೀವಿ. ನೋಡ್ಬಿಟ್ಟು ಎಲ್ಲದರಲ್ಲೂ ಎಷ್ಟು ಪರ್ಫೆಕ್ಟಾಗಿ A1 ಆಗಿ ವೆಲ್ಡಿಂಗ್ ಬಂದಿದೆ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಯಶವಂತ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ಇಲ್ಲಿ ಮಸ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಇಷ್ಟು ದಿನ ನಾವು ಈ ವೆಲ್ಡಿಂಗ್ ಮಿಷಿನಲ್ಲಿ ಕೆಲಸ ಮಾಡ್ತಿದ್ವಿ. ಈ ವೆಲ್ಡಿಂಗ್ ಮಿಷಿನ್ನ ನಾವು ರಿವ್ಯೂ ಕೂಡ ಮಾಡಿದ್ದೀವಿ. ಇದರಲ್ಲಿ ಏನೇನು ಕೆಲಸ ಮಾಡ್ಬೋದು ಮತ್ತು ಇದ್ರ ಸೆಟ್ಟಿಂಗ್ಸ್ ಎಲ್ಲ ಹೆಂಗೆ ಇಟ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ಇದು ಮಾಮೂಲಿ ಸಿಂಗಲ್ ಫೇಸ್ ವೆಲ್ಡಿಂಗ್ ಮಿಷಿನು. ಅದೇ ಥರ ನಾವು ಇವಾಗ ಸ್ವಲ್ಪ ಆ ಮಿಷಿನಿಂದ ಅಪ್ಗ್ರೇಡ್ ಆಗಿದ್ದೀವಿ. ಆ ಮಿಷಿನಿಂದ ಅಪ್ಗ್ರೇಡ್ ಆಗಿ ನಾವು ನಿಮ್ಗೆ ಕಾಣಿಸ್ತಿರ್ಬೋದು, ಇದು ಮಿಗ್ ವೆಲ್ಡಿಂಗ್ ಅಂತ. ಇದನ್ನು ನಾವು ತೊಗೊಂಡು ಒಂದು 6-7 ತಿಂಗಳಾಗಿದೆ. ಇದರಲ್ಲಿ ಸುಮಾರು ಕೆಲಸ ಮಾಡಿದ್ದೀವಿ. ಮತ್ತು ಇದರಲ್ಲಿ ಯಾವ ಸುಮಾರು ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ. ಸುಮಾರು ವೆಲ್ಡಿಂಗ್ ಬೇರೆ ಬೇರೆ ಥರ ವೆಲ್ಡಿಂಗ್ ಎಲ್ಲ ಮಾಡ್ಬೋದು. ಇವತ್ತಿನ ವೀಡಿಯೋದಲ್ಲಿ ಇದ್ರ ಕಾಸ್ಟ್ ಎಷ್ಟು ಮತ್ತು ಇದರಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನು ಮುಂದೆ ವೀಡಿಯೋಗಳು ಬರ್ತಾ ಇರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಆವಾಗಲೇ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ, ನಮ್ಮ ಹತ್ರ ಸ್ಟಾರ್ಟಿಂಗು ಐಬೆಲ್ದು ಸಿಂಗಲ್ ಫೇಸು ಬರೀ ವೆಲ್ಡಿಂಗ್ ಮಿಷಿನ್ ಮಾತ್ರ ಇತ್ತು. ಅದಾದಮೇಲೆ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ನೆಕ್ಸ್ಟು ಮಿಗ್ ವೆಲ್ಡಿಂಗ್ ಮಿಷಿನ್ನ ತರಿಸಿದ್ದೀವಿ. ಈ ಮಿಗ್ ವೆಲ್ಡಿಂಗ್ ಮಿಷಿನು ಏನು ಅಂದರೆ ಆರ್ ಕ್ಯಾಪ್ಟನ್ ಅಂತ. ಇದು ಸಿಂಗಲ್ ಫೇಸ್ ಮಿಗ್ ವೆಲ್ಡಿಂಗ್ ಮಿಷಿನು. ಇದರಲ್ಲಿ ಏನೇನು ಬರುತ್ತದೆ ಅಂತಂದರೆ, ಕಂಪ್ನಿಯಿಂದ ನಾವು ಇದನ್ನ ಆನ್ಲೈನಲ್ಲಿ ತರಿಸಿದ್ವಿ. ಇದರಲ್ಲಿ ಏನೇನು ಬರುತ್ತೆ ಅಂದರೆ, ಟೋಟಲಾಗಿ ನಮಗೆ 4 ಥರ ವೈರ್ಗಳು ಬಂದಿರುತ್ತೆ. ಯಾವುದು ಇದು ಅಂದರೆ, ಇಲ್ಲಿ ನೋಡ್ಬೋದು, ಇದು ಟಾರ್ಚ್ ಹೋಲ್ಡ್ರು ಕೇಬಲು, ಮತ್ತು ಅದ್ರ ಜೊತೆಗೆ ವೆಲ್ಡಿಂಗ್ ಕೇಬಲು, ಆರ್ಕ್ ವೆಲ್ಡಿಂಗ್ ಕೇಬಲ್, ಇದು ಹೋಲ್ಡ್ರ್. ಇದು ಅದ್ರ ಜೊತೆಗೆ ನೆಕ್ಸ್ಟು ಅರ್ಥಿಂಗ್ ಹೋಲ್ಡ್ರು, ಅರ್ಥಿಂಗಿಗೆ ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಇದೊಂದು ಕ್ಲ್ಯಾಂಪು. ಅದ್ರ ಜೊತೆಗೆ ನಿಮಗೆ ಮಿಗ್ ವೆಲ್ಡಿಂಗು ಮತ್ತು ಆರ್ಕ್ ವೆಲ್ಡಿಂಗ್ ಮಾಡ್ಕೊಳ್ಳೋಕ್ಕೆ ಇದು ಚೇಂಜ್ ಓವರ್ದು ಒಂದು ವೈರ್ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಿಮಗೆ ಏನು ಅಂದರೆ, ಎಕ್ಸ್ಟ್ರಾ ನಿಮಗೆ ಥಿಕ್ನೆಸ್ನ ವೇರಿ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮಗೆ ಎಕ್ಸ್ಟ್ರಾ ಪಾರ್ಟ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಿರ್ಬೋದು, ಈ ಪಾರ್ಟ್ಸ್ಗಳು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವಾಗ. ಇದರಲ್ಲಿ ಏನೇನು ಬರುತ್ತೆ, ಯಾವ್ಯಾವ ವೈರ್ ಕೊಟ್ಟಿದ್ದಾರೆ ಅವೆಲ್ಲ ತೋರಿಸಿದ್ದೀನಿ. ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಸಪ್ರೇಟು ಅವರು ಇದನ್ನ ಯೂಸ್ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಇದು ಕೊಟ್ಟಿದ್ದಾರೆ, ಪಾರ್ಟ್ಸ್ಗಳು ಕೊಟ್ಟಿದ್ದಾರೆ. ನೀವು ಯಾಕಂದರೆ ಥಿಕ್ನೆಸ್ಸು ಒಂದೊಂದು ವೆಲ್ಡಿಂಗಲ್ಲಿ ಒಂದೊಂದು ಥರ ಇರ್ತದೆ, ವೈರ್ದು MMಗಳು ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಈ ಥರ ಥಿಕ್ನೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಸ್ವಲ್ಪ ಪಾರ್ಟ್ಸ್ ಕೊಟ್ಟಿದ್ದಾರೆ. ಇದು ಏನೇನು ಅಂತಂದರೆ, ಕಾಣಿಸ್ತಿರ್ಬೋದು, ಇದು ಇದು ಬರುತ್ತೆ ಟಾರ್ಚು. ಈ ಟಾರ್ಚಲ್ಲಿ ನಿಮಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇದು ಕ್ಯಾಪ್ ಕೊಟ್ಟಿದ್ದಾರೆ. ಕ್ಯಾಪ್ ಅಂತಾರೆ, ನಾಜಲ್ ಅಂತಾರೆ. ಮತ್ತು ಇದಕ್ಕೆ ಡಿಫ್ಯೂಸರ್ ಅಂತಾರೆ. ಇದು ಇದರೊಳಗೆ ಬರುತ್ತೆ. ಇದು ಡಿಫ್ಯೂಸರ್ಗಳು ಬೇರೆ ಬೇರೆ ಸೈಜು ಡಿಫ್ಯೂಸರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಟಿಪ್ ಕೊಟ್ಟಿದ್ದಾರೆ. ಇದು ಫ್ರಂಟ್ ಬರುತ್ತಲ್ಲ, ಇದಕ್ಕೆ ಇಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಟಿಪ್ ಬರುತ್ತೆ. ಮತ್ತು ಇದು ವೈರ್ ಫೀಡರ್ ಅಂತಾರೆ. ಇದನ್ನ ವೈರ್ ಫೀಡಿಂಗ್ ರೋಲರ್ ಅಂತಾರೆ. ಇದು ಎಲ್ಲಿ ಬರುತ್ತೆ ಅಂದರೆ, ನಿಮ್ಗೆ ಕಾಣಿಸ್ಬೋದು ಈ ಮಿಷಿನಲ್ಲಿ ಇಲ್ಲಿದೆಯಲ್ಲ, ನಿಮಗೆ ಇದು ವೈರ್ನ ಫೀಡ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಈ ವೈರ್ ಫೀಡರ್ ಕೊಟ್ಟಿರ್ತಾರೆ. ಇದು ಬೇರೆ ಬೇರೆ, ಇದು ನಮಗೆ 3 ಥರದ್ದು ಕೊಟ್ಟಿದ್ದಾರೆ, ಬೇರೆ ಬೇರೆ MMದು ಯೂಸ್ ಮಾಡೋಕ್ಕೆ. ಮತ್ತು ಇದನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಸಪ್ರೇಟಾಗಿ ಒಂದು ಸ್ಪ್ಯಾನರ್ ಥರ ಕೊಟ್ಟಿದ್ದಾರೆ, ಸಣ್ಣದು ಸ್ಪ್ಯಾನರ್ ಕೊಟ್ಟಿದ್ದಾರೆ. ಈ ಐಟಮ್ಗಳನ್ನ ನಿಮಗೆ ಇದನ್ನ ಟಾರ್ಚ್ ಹೋಲ್ಡ್ರಿಂದ ನಿಮಗೆ ಚೇಂಜ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಇಷ್ಟು ನಿಮಗೆ ಅವರು ಕಂಪ್ನಿ ಕಡೆಯಿಂದ ಕೊಡ್ತಾರೆ. ನಾವು ಆ್ಯಕ್ಚುಲಿ ಇದನ್ನ ಆನ್ಲೈನಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ನಾವು ನಮ್ಮ ಹತ್ರ ಹಳೇದು ಕಾಣಿಸ್ತಿರ್ಬೋದು, ಐಬೆಲ್ ಕಂಪ್ನಿದು ನಮ್ಮ ಹತ್ರ ವೆಲ್ಡಿಂಗ್ ಮಿಷಿನ್ ಇತ್ತು. ನಾವು ಇದನ್ನೂ ಐಬೆಲ್ದೇ ತರಿಸ್ಬೇಕಾಗಿತ್ತು. ಏನಕ್ಕೆ ತರ್ಸೋಕ್ಕಾಗಿಲ್ಲ ಅಂದರೆ, ಅದು ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ. ಅದಕ್ಕೋಸ್ಕರ ನಾವು ಕ್ಯಾಶ್ ಆನ್ ಡೆಲಿವರಿ ಇರೋದು ಇದಿತ್ತು. ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದ್ದೀವಿ. ಮತ್ತು ಇದನ್ನ ನಿಮಗೆ ಈಗ ನೆಕ್ಸ್ಟು ಇದರಿಂದ ಏನೇನು ವೆಲ್ಡಿಂಗ್ ಮಾಡ್ತೀವಿ, ನಾವು ಯಾವ್ಯಾವ ವೆಲ್ಡಿಂಗ್ ಮಾಡ್ತೀವಿ ಮತ್ತು ಯಾವ್ಯಾವ ಥರ ವೆಲ್ಡಿಂಗ್ ಮಾಡ್ಬೋದು ಅದ್ರ ಬಗ್ಗೆ ಈಗ ಮಾಹಿತಿ ಕೊಡ್ತೀವಿ. ನಾನು ಇಷ್ಟೊತ್ತವರೆಗೂ ನಿಮಗೆ ಈ ಸಿಂಗಲ್ ಫೇಸು ಮಿಗ್ ವೆಲ್ಡಿಂಗಲ್ಲಿ ನಿಮ್ಗೆ ಏನೇನು ಬರುತ್ತೆ ಮತ್ತು ಎಕ್ವಿಪ್ಮೆಂಟ್ಸ್ ಎಲ್ಲ ಏನೇನು ಕೊಟ್ಟಿರ್ತಾರೆ
ಅದ್ರ ಜೊತೆಗೆ ಏನು ಟೂಲ್ಸ್ಗಳಿಗೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ವೀಡಿಯೋದ ಈಗತ್ತು ಇಷ್ಟು ಗಂಟೆ ತೋರಿಸಿದ್ದೀನಿ. ಈಗ ಈ ಮಿಷಿನಲ್ಲಿ ನಾವು ಏನೇನು ಮಾಡ್ಬೋದು, ಯಾವ್ಯಾವ ಥರ ವರ್ಕ್ ಮಾಡ್ಬೋದು ಅಂದರೆ, ಇದರಲ್ಲಿ ನಾವು ಟೋಟಲಾಗಿ ಒಂದು 6 ಥರ ವರ್ಕ್ ಮಾಡ್ಬೋದು. ಗ್ಯಾಸ್ ಮಿಗ್ ಒಂದು ಮಾಡ್ಬೋದು, ಫ್ಲಕ್ಸ್ಕೋರ್ ಮಿಗ್ ಅಂತ ಬರುತ್ತೆ ಅದೊಂದು ಮಾಡ್ಬೋದು, MMA ಅಂದರೆ ಆರ್ಕ್ ವೆಲ್ಡಿಂಗು ಅದು ಮಾಡ್ಬೋದು, ಮತ್ತು ಲಿಫ್ಟಿಗು ಅದು ಮಾಡ್ಬೋದು, ಸ್ಪೂಲ್ಗಂದು ಅದರಲ್ಲೂ ಅದನ್ನು ಮಾಡ್ಬೋದು, ಮತ್ತು ಸ್ಪಾಟ್ ವೆಲ್ಡಿಂಗು. ಟೋಟಲಾಗಿ ಇದರಲ್ಲಿ 6 ಥರ ನಾವು ಕೆಲಸ ಮಾಡ್ಬೋದು. ಈಗ ನಾವು ಈ ಮಿಷಿನಲ್ಲಿ ಟೋಟಲಾಗಿ ನಾವು ಈಗ 2 ಥರ ಮಾತ್ರ ನಾವು ಯೂಸ್ ಮಾಡ್ತಿರೋದು, ಯಾಕಂದರೆ ಇಲ್ಲಿ ನಡೆಯೋದೇ 2 ಥರ ನಡೆಯುತ್ತೆ, ಅದಕ್ಕೋಸ್ಕರ ನಾವು 2 ಥರ ಮಾತ್ರ ಯೂಸ್ ಮಾಡ್ತಿದ್ದೀವಿ. ಈಗ ನಾನು ಹೇಳಿದ್ರಲ್ಲಿ 6 ಥರ ಬರುತ್ತೆ, 6 ಥರನೂ ಕೆಲಸ ಮಾಡ್ಬೋದು. ಅದರಲ್ಲಿ ನಾವು ಮಾಡೋದು ಮಿಗ್ ವೆಲ್ಡಿಂಗು ಮತ್ತು ಆರ್ಕ್ ವೆಲ್ಡಿಂಗು, ಇವೆರಡು ಕೆಲಸ ನಾವು ಮಾಡ್ತೀವಿ. ಮತ್ತು ಈಗ ನೀವು ನೋಡ್ಬೋದು ಈ ಸೆಟಪ್ಪು ಏನಿದು ಸೆಟಪ್ಪು ಇವೆಲ್ಲ ಬರುತ್ತೆ ಅಂತ ಏನಿಲ್ಲ. ಇದನ್ನ ನಾವು ಓನಾಗಿ ನಾವು ಮಿಷಿನ್ಗೆ ಯೂಸ್ ಆಗಂಗೆ ನಮ್ಗೆ ಹೆಂಗೆ ಕೆಲಸಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇದರ ನಾವು ಮಾಡ್ಕೊಂಡಿದ್ದೀವಿ. ಇದು ಹೆಂಗೆ ಮಾಡಿದ್ದೀವಿ ಅಂತ ಅದನ್ನು ತಿಳಿಸ್ಕೊಡ್ತೀವಿ. ಮತ್ತು ಇದ್ರ ಜೊತೆಗೆ ಈಗ ನಾವು ಹೇಳಿದ್ವಲ್ಲ ಮಿಗ್ ವೆಲ್ಡಿಂಗು ಮತ್ತು ಆರ್ಕ್ ವೆಲ್ಡಿಂಗು ಇವೆರಡನ್ನೂ ನಾವು ಈಗ ಸ್ಪಾಟಲ್ಲಿ ನಿಮಗೆ ಮಾಡಿ ತೋರಿಸ್ತೀವಿ. ನಿಮ್ಗೆ ಯಾರಾದರೂ ಯೂಸ್ ಮಾಡ್ಕೊಳ್ಳೋದಾದರೆ ಈ ಥರ ಮಿಷಿನ್ ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಬನ್ನಿ ಇವಾಗ ನಿಮಗೆ ತೋರಿಸ್ಕೊಡ್ತೀವಿ ಹೆಂಗೆ ವೆಲ್ಡಿಂಗ್ ಮಾಡೋದು. ನಾನು ಇವಾಗ ನಿಮಗೆ ವೆಲ್ಡಿಂಗ್ ಮಾಡಿ ತೋರ್ಸೋಕ್ಕಿಂತ ಮುಂಚೆ ನೀವು ನೋಡ್ತಿರ್ಬೋದು ಇದೊಂದು ಸೆಟಪ್ ಮಾಡ್ಕೊಂಡಿದ್ದೀವಿ. ಇದು ಏನಕ್ಕೆ ಸೆಟಪ್ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂದರೆ ಮೇನ್ ರೀಸನು ನಿಮಗೆ ನೋಡ್ಬೋದು, ಈ ಒಳಗಡೆ ನಾವು ಇದು ವೈರ್ದು ಕೇಬಲ್ದು ರೋಲರ್ ಹಾಕಿದ್ದೀವಿ. ಈಗ ರೋಲರ್ ಇದು 1 kg ಬರುತ್ತೆ. 1 kg ರೋಲರು 8 mmದು. ಇದಕ್ಕೆ ಆನ್ಲೈನಲ್ಲಿ ನಿಮಗೆ 700ರಿಂದ 800 ರೂಪಾಯಿ ಇದೆ. ಅದೇ ಥರ ನೀವು ಮ್ಯಾಕ್ಸಿಮಮ್ ಅಂದರೆ ಇದಕ್ಕೆ 2.5 kg ಗಂಟ ಮಾತ್ರ ಹಾಕೋಕ್ಕಾಗೋದು ರೋಲರ್ನ. ಈ 2.5 kgಗೆ ಎಷ್ಟಾಗುತ್ತೆ ಅಂದರೆ 2,000 ಆಗುತ್ತೆ. ಅದೇ ನೀವು ಇಲ್ಲಿ ಹಿಂದ್ಗಡೆ ಇನ್ನೊಂದು ರೋಲರ್ ನೋಡ್ತಿರ್ಬೋದು. ಈ ರೋಲರ್ ಏನು ಅಂದರೆ ಇದು ನಿಮಗೆ 12 kg ಬರುತ್ತೆ. 12 kgಗೆ ಎಷ್ಟು ರೂಪಾಯಿ ಅಂತಂದರೆ 12 kgಗೂ ನಿಮಗೆ 2,000 ರೂಪಾಯಿ ಬೀಳುತ್ತೆ. ಈಗ 2.5 kgಗೂ 2,000 ರೂಪಾಯಿ, 12 kgಗೂ 2,000 ರೂಪಾಯಿ. ಅದಕ್ಕೋಸ್ಕರ ಈ ರೋಲರ್ನ ನಾವು ಇಲ್ಲಿಗೆ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಇಲ್ಲೊಂದು ಹಿಂದೆ ಕಾಣಿಸ್ತಿರ್ಬೋದು, ಇಲ್ಲೊಂದು ಹೋಲ್ ಹಾಕ್ಕೊಂಡು ಇದನ್ನ ಈ ಥರ ಒಂದು ಸ್ಟ್ಯಾಂಡ್ ಮಾಡಿಕೊಂಡು ಇದನ್ನ ರೋಲರ್ನ ಇಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಈಗ ಇದು ಹಿಂಗೆ ತಿರುಗುತ್ತೆ. ಇಲ್ಲಿ ನಾವು ಅಲ್ಲಿಂದ ಮುಂದೆ ನಾವು ವೆಲ್ಡಿಂಗ್ ಮಾಡ್ತಾ ಹೋದಂಗೆ ನಿಮಗೆ ಇದು ತಿರ್ಕೊಂಡು ಬರುತ್ತೆ. ಮತ್ತು ಇದೊಂದು ಏನು ಮಾಡಿದ್ದೀವಿ ಅಂದರೆ ಇದು ವಾಪಸ್ ರಿಟರ್ನ್ ಹೋಗ್ದಿರಂಗೆ, ಈ ರೋಲ್ ಇದೆಯಲ್ಲ ಇದು ರಿಟರ್ನ್ ಹೋಗ್ದಿರಂಗೆ ಸ್ಟಾಪ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೀವು ನೋಡ್ಬೋದು 4 ಚಕ್ರ ಕೊಟ್ಟು ನಿಮಗೆ ಎಳ್ಕೊಂಡು ಹೋಗೋಕ್ಕೆ ಏನಕ್ಕೆ ಮಾಡಿದ್ದೀವಿ ಅಂದರೆ ಕಾಣಿಸ್ತಿರ್ಬೋದು, ನಾವು ಈ ವೈರೆಲ್ಲ ವೈರ್ನೆಲ್ಲ ಇಲ್ಲಿ ಈಗ ವೈರ್ನೆಲ್ಲ ನಾವು ಇಲ್ಲಿ ಬಿಚ್ಚಿ ಮತ್ತೆ ಬಿಚ್ಚಿ ರೋಲ್ ಮಾಡಿ ಮಡಗಿ ಮತ್ತೆ ಇದು ಕೆಲಸ ಬಂದಾಗ ನಮಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲಿ ಸುತ್ತ ಮಡಗಿದ್ದೀವಲ್ಲ ಆ ಥರ ಈ ವೈರ್ಗಳನ್ನು ಸುತ್ತ ಮಡಗೋಕ್ಕೆ ಇದು ಬಿಟ್ಟಿದ್ವಿ. ಮತ್ತು ಇದನ್ನ ನೀವು ಎಳ್ಕೊಂಡು ಹೋಗೋಕ್ಕೆ ಸ್ವಲ್ಪ ದೂರ ಕೆಲಸ ಮಾಡೋಕ್ಕೆ ಎಳ್ಕೊಂಡು ಹೋಗೋಕ್ಕೆ ಮಾಡಿದ್ದೀವಿ. ಈಗ ಸೆಟಪ್ ನೋಡಿದಿರಿ, ನಾವು ಇದು ಏನಕ್ಕೆ ಸೆಟಪ್ ಮಾಡಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ನೆಕ್ಸ್ಟ್ ಏನು ಅಂದರೆ ನಿಮ್ಗೆ ಕಾಣಿಸ್ತಿರ್ಬೋದು, ಇದು ಗ್ಯಾಸ್ ಮಿಗ್ ವೆಲ್ಡಿಂಗ್ಗೆ ಒಂದು CO2 ವೆಲ್ಡಿಂಗ್ ಮಾಡೋಕ್ಕೆ ನಮಗೆ ಇದು ಒಂದು ಪೈಪ್ ಕೊಟ್ಟಿದ್ದಾರೆ. ಈ ಪೈಪಲ್ಲಿ ನಿಮಗೆ ಏನಂತ ಕಂಪ್ನಿ ಕಡೆಯಿಂದ ಈ ಥರ ನಾಸಲ್ ಕೊಟ್ಟಿರ್ತಾರೆ. ಈ ನಾಸಲ್ನ ನೀವು ಇಲ್ಲಿ ಕಾಣಿಸ್ತಿದೆಯಲ್ವ CO2 ರೆಗ್ಯುಲೇಟ್ರಿಗೆ ನೀವು ಹಾಕೋಬೇಕು, ಈ ಪೈಪ್ನ ಹಾಕೋಬೇಕು. ಅದು ರೆಗ್ಯುಲೇಟ್ರಿಗೆ ಇದು ಅಡ್ಜಸ್ಟ್ ಆಗ್ತಿರಲ್ಲ, ಅದಕ್ಕೋಸ್ಕರ ನಾವು ಈ ಥರ ನಾಸಲ್ನ ತೊಗೊಬಂದಿದ್ದೀವಿ. ಈ ಥರ ನಾಸಲ್ ತೊಗೊಂಡು ಮತ್ತು ಇಲ್ಲಿ ಕಾಣಿಸ್ತಿರ್ಬೋದು ಒಂದು ವೈರ್ನು ಎಕ್ಸ್ಟ್ರಾ ನಾವೇ ತೊಗೊಂಡಿದ್ದೀವಿ. ಇವೆರಡು ಅಟ್ಯಾಚ್ ಆಗಂಗೆ ಈಗನ್ನ ಈ ಥರ ಎಳೆದುಬಿಟ್ಟು ಈ ಥರ ಹಾಕಿದ್ರೆ ಇದು ಕನೆಕ್ಟ್ ಆಗುತ್ತೆ. ಈಗ ಇದು ಸುಮಾರು ಉದ್ದ ಇರೋದ್ರಿಂದ ಇದನ್ನ ನಾವು ಎಳ್ಕೊಂಡು ಹೋಗಿ ನಮ್ಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ನಾವು ವೆಲ್ಡಿಂಗ್ ಮಾಡ್ಬೋದು. CO2 ನಿಮಗೆ ವೆಲ್ಡಿಂಗ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಏನು ಅಂದರೆ ಇದು ಮಿಷಿನ್ ಇದೆಯಲ್ಲ, ಇದು ಇಲ್ಲಿ ಬ್ರ್ಯಾಂಡ್ ಅಲ್ಲ, ಇಂಟರ್ನ್ಯಾಷನಲ್ ಬ್ರ್ಯಾಂಡು. ಆ ಕಡೆ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಗೆ ಈ ಥರ ಈ ಥರ ಹೋಲ್ಡ್ರ್ಗಳನ್ನ ನಿಮಗೆ ಪ್ರಿಫರ್ ಮಾಡ್ತಾರೆ. ಮತ್ತು ಇದು ತುಂಬ ಹೆವಿ ಇದೆ, ನೋಡ್ಬೋದು. ಇದು ತುಂಬ ಹೆವಿ ಇರೋದು. ಇದನ್ನು ನಮಗೆ ಇಂಡಿಯಾದ ಸಾಕೆಟ್ ಬರುತ್ತಲ್ಲ, ಈ ಥರ
5 ಪಿನ್ ಸಾಕೆಟಲ್ಲಿ ಈ ಥರದಕ್ಕೆ ಆಗಲ್ಲ, ನೋಡ್ಬೋದು ಈ ಥರಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಅವರು ಈ ಥರ ಒಂದು ಅಡ್ಜಸ್ಟೇಬಲ್ ನಮಗೆ ಇಂಡಿಯಾ ಸಾಕೆಟ್ಗೆ ಯೂಸ್ ಆಗಂಗೆ ಈ ಥರದೊಂದು ಕೊಟ್ಟಿದ್ದಾರೆ. ಇದನ್ನ ನೀವು ಏನು ಮಾಡಬೇಕು ಅಂದರೆ ಈ ಥರ ಇದನ್ನ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಇನ್ನೊಂದು ಹೋಲ್ಡರ್ ಕೊಟ್ಟಿದ್ದಾರೆ. ಇದನ್ನು ಈ ಥರ ಸಾಕೆಟ್ ಬರುತ್ತೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಸಾಕೆಟ್ ಬರುತ್ತೆ. ಈ ಸಾಕೆಟ್ಗೆ ನೀವು ಇದನ್ನ ಚುಚ್ಕೊಂಡು ಈ ಥರ ಯೂಸ್ ಮಾಡಬೇಕಾಗುತ್ತೆ. ಈಗ ಇಷ್ಟುವರೆಗೂ ನಾವು ಇದನ್ನ ಈಗ ಹೆಂಗೆ ಇದ್ರ ಜೊತೆಗೆ ಏನೇನು ಬರುತ್ತೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟು ನಾವು ಆರ್ಕ್ ವೆಲ್ಡಿಂಗು ಮತ್ತು ಮಿಗ್ ವೆಲ್ಡಿಂಗು ಹೆಂಗೆ ಮಾಡ್ತೀವಿ ಅಂತ ಬನ್ನಿ ಇವಾಗ ತೋರಿಸ್ಕೊಡ್ತೀವಿ. ನಿಮಗೆ ಈಗ ವೆಲ್ಡಿಂಗ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ಇಲ್ಲಿ ಸೆಟ್ಟಿಂಗ್ಗಳಿದೆ, ಈ ಸೆಟ್ಟಿಂಗ್ಗಳು ಏನೇನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಬಟನ್ಗಳು ಕಾಣಿಸ್ತಿದೆ ಮತ್ತು ಇಲ್ಲಿ ನಿಮಗೆ ಅಡ್ಜಸ್ಟೇಬಲ್ಗಳು ಕಾಣ್ತಾ ಇದೆ. ಫಸ್ಟು ಏನು ಅಂದರೆ ನಾವು ವೆಲ್ಡಿಂಗ್ ಮಾಡ್ಬೇಕಾದ್ರೆ ಯಾವ ಮೋಡು ಅಂತ ನೀವು ಸೆಟ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ ಇದನ್ನ ಪ್ರೆಸ್ ಮಾಡಿದಾಗ MMA ಅಂತ ಕಾಣಿಸ್ತಿದೆ. MMA ಅಂದರೆ ಆರ್ಕ್ ವೆಲ್ಡಿಂಗು, ನೆಕ್ಸ್ಟು ಟಿಗ್ ವೆಲ್ಡಿಂಗು, ನೆಕ್ಸ್ಟು ಸ್ಪೂಲ್ ಮಿಗ್ ವೆಲ್ಡಿಂಗು, ಅದಾದಮೇಲೆ ಬರೀ ಮಿಗ್ ವೆಲ್ಡಿಂಗು. ನಾವಿವಾಗ ಇದರಲ್ಲಿ ಯಾವ್ದು ಮಾಡೋದು ಅಂದರೆ MMA ಇದೆಯಲ್ಲ ಈ ಆರ್ಕ್ ವೆಲ್ಡಿಂಗ್ ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಮಿಗ್ ವೆಲ್ಡಿಂಗು, ಇವೆರಡು ಮಾತ್ರ ನಾವು ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟು ಅದ್ರ ಜೊತೆಗೆ ಅದ್ರ ಕೆಳಗಡೆ ಮೋಡ್ ಆದಮೇಲೆ ಅದ್ರ ಕೆಳಗಡೆ ಇಲ್ಲೊಂದು ಬಟನ್ ಇದೆ. ಈ ಬಟನ್ ಏನು ಅಂದರೆ ನೀವು ಡಿಸ್ಪ್ಲೇ ನೋಡ್ಕೋಬೋದು. ಈ ಬಟನ್ ಏನು ಅಂದರೆ ಇದು ಥಿಕ್ನೆಸ್ಸು, ಇದಕ್ಕೆ ಯಾವ ಥಿಕ್ನೆಸ್ ಯೂಸ್ ಮಾಡ್ಬೋದು ಅಂದರೆ 0.23 mm ಥಿಕ್ನೆಸ್ ಯೂಸ್ ಮಾಡ್ಬೋದು. ಅದಾದಮೇಲೆ 0.3 mm ಥಿಕ್ನೆಸ್ ಯೂಸ್ ಮಾಡ್ಬೋದು. ಆಮೇಲೆ 0.35 mm ಥಿಕ್ನೆಸ್ ಯೂಸ್ ಮಾಡ್ಬೋದು. ಕೊನೆಯದಾಗಿ 0.4 mm ಥಿಕ್ನೆಸ್ ಯೂಸ್ ಮಾಡ್ಬೋದು ಈ ಬಟನ್ ಥಿಕ್ನೆಸ್ಗೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಈ ಬಟನ್ ಏನು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬಟನ್ನ ಪ್ರೆಸ್ ಮಾಡಿದಾಗ ಈ ಥರ ಫಸ್ಟದು ಒಂದು ಸೆಟ್ಟಿಂಗ್ ಇದೆ. ಈ ಸೆಟ್ಟಿಂಗ್ ಅಂದರೆ ಏನು ಅಂದರೆ ನೀವು ಇದು ಟಾರ್ಚ್ ಹೋಲ್ಡರ್ ಇದೆಯಲ್ಲ ಈ ಟಾರ್ಚ್ ಹೋಲ್ಡ್ರನ್ನ ಈ ಸೆಟ್ಟಿಂಗ್ಗೆ ನೀವು ಯೂಸ್ ಮಾಡಿದಾಗ ನೀವು ಇಲ್ಲಿ ಬಟನ್ ಇದೆಯಲ್ಲ ಇಲ್ಲಿ ಈ ಬಟನ್ನ ನೀವು ಪ್ರೆಸ್ ಮಾಡಿಕೊಂಡು ಬುಟ್ಟಿ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟು ಇನ್ನೊಂದ್ಸರಿ ಪ್ರೆಸ್ ಮಾಡಿದಾಗ ಈ ಸ್ವಲ್ಪ ಕೆಳಗಡೆ ಹೋಗುತ್ತೆ. ಇದೇನಾಗುತ್ತೆ ಇದು ಮ್ಯಾನ್ಯುವಲಲ್ಲಿ ನೀವು ಮಾಡ್ತಿರ್ತೀರ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಇದನ್ನ ಹಾಕ್ಕೊಂಡಾಗ ಆಟೋಮೆಟಿಕ್ಕಾಗಿ ಅದೇ ಬುಟ್ಟಿ ವೆಲ್ಡ್ ಮಾಡೋಕ್ಕೆ. ಅದಾದಮೇಲೆ ಇನ್ನೊಂದು ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ ಈ 3 ಡಾಟೆಡ್ ಲೈನ್ ಪ್ರೆಸ್ ಮಾಡಿದಾಗ ಏನಾಗೋದು ಹಾಕ್ಕೊಂಡಾಗ ಕಂಟಿನ್ಯೂಸ್ ಆಗಿ ಅದು ಈ ರೋಲು ಮುಂದೆ ಮೂವ್ ಆಯ್ತಾ ಇರ್ತದೆ. ನಾವು ಮಾಮೂಲಿ ವೆಲ್ಡಿಂಗ್ ಮಾಡ್ಕೊಂಡು ಬರೋದಷ್ಟೇ. ಅದಾದಮೇಲೆ ನೆಕ್ಸ್ಟು ಇದು ನೀವು ಯಾವ್ಯಾವ ಥರ ಮಿಗ್ ವೆಲ್ಡಿಂಗ್ ಮಾಡ್ಬೋದು ಅಂತ. ಈಗ ಇದನ್ನ ಈ ಬಟನಲ್ಲಿ CO2 ಅಂದರೆ CO2 ಹಾಕ್ಕೊಂಡು ಮಿಗ್ ವೆಲ್ಡಿಂಗ್ ಮಾಡೋದು. ಅದಾದಮೇಲೆ ಮಿಕ್ಸಲ್ಲಿ ಮಿಗ್ ವೆಲ್ಡಿಂಗ್ ಮಾಡೋದು. ಅದಾದಮೇಲೆ ಫ್ಲೆಕ್ಸ್ ಅಂದರೆ ಆಕ್ಸಿಜನ್ ಇಲ್ದಂಗೆ ಮಿಗ್ ವೆಲ್ಡಿಂಗಲ್ಲಿ ಇದು ಆಕ್ಸಿಜನ್ನು CO2 ಇಲ್ದಂಗೆ ಮಾಡೋದು. ಅದಾದಮೇಲೆ ಇಲ್ಲೊಂದು ನೈಟ್ರೋಜನ್ ಅಂತ ಇದೆ, ಅದಾದಮೇಲೆ ಮೆಗ್ನೀಷಿಯಮ್ ಅಂತ ಇದೆ. ಇವೆರಡು ನಿಮಗೆ ಟಿಗ್ ವೆಲ್ಡಿಂಗಲ್ಲಿ ಯೂಸ್ ಆಗುತ್ತೆ. ಇದು ಇವೆರಡು ನಾವು ಲಾಸ್ಟ್ 2 ಆಪ್ಷನ್ನ ನಾವು ಇದರಲ್ಲಿ ಯೂಸ್ ಮಾಡಿ ನಾವು ಈಗ ಕರೆಂಟ್ಲಿ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟು ನಿಮ್ಗೆ ಕಾಣಿಸ್ಬೋದು ಇದರಲ್ಲಿ ವೋಲ್ಟೇಜ್ ಅಂತ ಇದೆ, ಆ್ಯಂಪ್ಸ್ ಅಂತ ಇದೆ, ಮತ್ತು ಹಾರ್ಡು ಮತ್ತು ಸಾಫ್ಟು. ನಿಮ್ಗೆ ಯಾವ ಥರ ಬೇಕು ಅಂತ ಹಾರ್ಡು ಸಾಫ್ಟು ಯೂಸ್ ಮಾಡೋಕ್ಕೆ, ಮತ್ತು ಸ್ಟ್ಯಾಂಡರ್ಡ್ ಅಂತ ಒಂದಿದೆ. ಇದು ಏನು ಅಂದರೆ ನಿಮಗೆ ಇದನ್ನ ಮ್ಯಾಕ್ಸಿಮಮ್ ಆಗಿ 30 amps ಗಂಟ ಇದನ್ನ ಮ್ಯಾಕ್ಸಿಮಮ್ ಇಟ್ಕೋಬೋದು ನೀವು. ಇಲ್ಲಿ ಇದೆಯಲ್ಲ 30 amps ಗಂಟ ನೀವು ಮ್ಯಾಕ್ಸಿಮಮ್ ಇದನ್ನ ಇಟ್ಕೋಬೋದು. ಅದಾದಮೇಲೆ ಆ್ಯಂಪ್ಸು ನಿಮಗೆ ಇದು 200 amps ಗಂಟ ಇಟ್ಕೋಬೋದು. ಟೋಟಲಾಗಿ 200 amps ಗಂಟ ಇಟ್ಕೋಬೋದು. ಮತ್ತು ನೀವು ವೆಲ್ಡಿಂಗ್ ಇದನ್ನ ಮ್ಯಾಕ್ಸಿಮಮ್ 200 ಗಂಟೆ ಯೂಸ್ ಮಾಡ್ಬೋದು. ಮತ್ತು ವೆಲ್ಡಿಂಗ್ ಮಾಡ್ಬೇಕಾದ್ರೆ ನಿಮಗೆ ಅಕಸ್ಮಾತು ನಿಮಗೆ ಹಾರ್ಡ್ ಮೆಟಲ್ಗೆ ಯೂಸ್ ಮಾಡ್ತೀರಾ, ಸಾಫ್ಟ್ ಮೆಟಲ್ಗೆ ಯೂಸ್ ಮಾಡ್ತೀರಾ, ಅದ್ರ ಮೇಲೆ ನೀವು ಹಾರ್ಡು ಮತ್ತು ಇಲ್ಲಿ ಹಾರ್ಡು ಕಾಣಿಸ್ತಿದೆಯಾ, ಹಾರ್ಡು ಇಲ್ಲಾಂದರೆ ಸಾಫ್ಟ್ ಇಟ್ಕೋಬೋದು. ಅದ್ರ ಬದಲು ನೀವು ಸ್ಟ್ಯಾಂಡರ್ಡ್ ಇಟ್ಕೊಂಡ್ರೆ ನೀವು ಹಾರ್ಡ್ಗಾರು ಯೂಸ್ ಮಾಡ್ಬೋದು, ಸಾಫ್ಟ್ಗಾರು ಯೂಸ್ ಮಾಡ್ಬೋದು. ಇಷ್ಟು ಸೆಟ್ಟಿಂಗ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಈ ಸೆಟ್ಟಿಂಗ್ನ ಯೂಸ್ ಮಾಡಿಕೊಂಡು ಆರ್ಕ್ಗೆ ಯಾವುದು ಆರ್ಕ್ ವೆಲ್ಡಿಂಗು ಮತ್ತು ಮಿಗ್ ವೆಲ್ಡಿಂಗ್ನ ಹೆಂಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀವಿ.
ಇದ್ರ ಡಿಸ್ಪ್ಲೇಲಿ ಏನಿದೆ ಅದ್ರ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ಕೊಟ್ಟೆ. ಆ ಸೆಟ್ಟಿಂಗ್ಸಲ್ಲಿ ಫಸ್ಟು ನಾವು ಇವಾಗ ಯಾವ್ದು ಮಾಡ್ತಿದ್ದೀವಿ ಅಂದರೆ, ನಾವು ಇವಾಗ ಮಾಡೋದು ಆರ್ಕು ಮತ್ತು ಮಿಗ್ಗು. ಅದರಲ್ಲಿ ಫಸ್ಟ್ ನಾವು ಈಗ ಆರ್ಕ್ ವೆಲ್ಡಿಂಗ್ ಹೆಂಗೆ ಮಾಡೋದು ಅದನ್ನ ಸೆಟ್ಟಿಂಗ್ ಹೆಂಗೆ ಅಂತ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಪಾಸಿಟಿವ್ ಅಂತ ಇದೆಯಲ್ಲ, ಈ ಇದಕ್ಕೆ ನಾವು ಹೋಲ್ಡ್ರು ಇಟ್ಕೊಂಡಿದ್ದೀವಿ. ಅದಾದಮೇಲೆ ಇಲ್ಲಿ ನೆಗೆಟಿವ್ ಇದೆಯಲ್ಲ, ಈ ನೆಗೆಟಿವ್ನ ನಾವು ಅರ್ಥಿಂಗ್ ಕ್ಲ್ಯಾಂಪ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ವೆಲ್ಡಿಂಗ್ ಇದೆಯಲ್ಲ, ಇದು ಸ್ವಲ್ಪ ಸಾಫ್ಟು, ಅದಾದಮೇಲೆ ಇದು ಹೆವಿ ಹಾರ್ಡ್. ಇವೆರಡು ಹಾರ್ಡ್ ಮೆಟಲ್, ಒಂದು ಸಾಫ್ಟ್ ಮೆಟಲು, ಒಂದು ಹಾರ್ಡ್ ಮೆಟಲು. ಇದನ್ನು ನಾವು ಸ್ಟಾರ್ಟಿಂಗ್ ಏನು ಅಂದರೆ MMA ಅಂತ ಇದೆಯಲ್ಲ, ಈ ಮೋಡಲ್ಲಿ ನಾವು MMA ಸೆಟ್ ಮಾಡ್ಕೊಂಡಿದ್ದೀವಿ. MMA ಸೆಟ್ ಮಾಡಿಕೊಂಡ್ರೆ MMA ಅಂದರೆ ಆರ್ಕ್ ವೆಲ್ಡಿಂಗು. ಈಗ ನಾವೇನು ಮಾಡ್ತೀವಿ ಅಂದರೆ, ಈಗ ಇಲ್ಲಿ ನಿಮ್ಗೆ ಕಾಣಿಸ್ಬೋದು 64-65 ವೋಲ್ಟ್ ಇದೆ ಮತ್ತು 50 ಆ್ಯಂಪ್ಸ್ಗೆ ಸೆಟ್ ಮಾಡಿದ್ದೀವಿ. 50 ಆ್ಯಂಪ್ಸ್ ನಮಗೆ ಈಗ 50 ಒಂದು ತೋರಿಸ್ತೀವಿ, 100 ಒಂದು ತೋರಿಸ್ತೀವಿ, ಆಮೇಲೆ 150 ಒಂದು ತೋರಿಸ್ತೀವಿ, ಆಮೇಲೆ ಫುಲ್ ಮ್ಯಾಕ್ಸಿಮಮ್ ಯಾವುದಿದೆ ಅದೊಂದು ತೋರಿಸ್ತೀವಿ. ಈಗ ಸ್ಟಾರ್ಟಿಂಗ್ ನಾವು 50 ಆ್ಯಂಪ್ಸಲ್ಲಿ ಇಟ್ಕೊಂಡಿದ್ದೀವಿ. ಈ 50 ಆ್ಯಂಪ್ಸಲ್ಲಿ ಹೊಡೆದು ತೋರಿಸ್ತೀವಿ ನಿಮಗೆ. ಈಗ ಸಾಫ್ಟ್ ಮೆಟಲ್ಗೆ 50 ಆ್ಯಂಪ್ಸ್ ಇಟ್ಕೊಂಡಿದ್ದೀವಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವೆಲ್ಟ್ ಆಗ್ತಾಯಿದೆ 50 ಆ್ಯಂಪ್ಸ್ಗೆ. ನೋಡ್ಬೋದು 50 ಆ್ಯಂಪ್ಸಲ್ಲಿ ಈ ಥರ ವೆಲ್ಡ್ ಆಗಿದೆ ಸಾಫ್ಟ್ ಮೆಟಲ್ಗೆ. ಅದಾದಮೇಲೆ ಆ್ಯಂಪ್ಸ್ನ ಸ್ವಲ್ಪ ನೆಕ್ಸ್ಟ್ 100ಗೆ ರೈಸ್ ಮಾಡ್ಕೊಳ್ಳೋಣ. 100ಗೆ ರೈಸ್ ಮಾಡಿಕೊಂಡು ಈಗ 100 ಆ್ಯಂಪ್ಸ್ಗೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ವೆಲ್ಡಿಂಗ್ ಹಾಕೋಣ. ಈಗ ಈಗ 50 ಆ್ಯಂಪ್ಸ್ ಆಯಿತು, ಪಕ್ಕದ್ದು 100 ಆ್ಯಂಪ್ಸ್ ಆಯಿತು. ಈಗ ನೆಕ್ಸ್ಟು 150ಗೆ ಇಟ್ಕೊಳ್ಳೋಣ. ಈಗ 150 ಆ್ಯಂಪ್ಸ್ಗೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಈ ಹಾರ್ಡ್ ಮೆಟಲ್ಗೆ 150 ಇದೆ, ಯಾಕಂದರೆ ಇದು ಸಾಫ್ಟ್ ಮೆಟಲೇ 100ಗೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಗ್ತಾ ಇದೆ, ತೂತಾಗ್ಬಿಡುತ್ತೆ. ಅದಕ್ಕೋಸ್ಕರ ಹಾರ್ಡ್ ಮೆಟಲಿಗೆ ಈಗ ಮಾಡ್ಕೊಳ್ತಾ ಇದ್ದೀವಿ. ನೋಡ್ಬೋದು ಈ ಹಾರ್ಡ್ ಮೆಟಲ್ಗೆ ಯಾವ ಥರ ಆಗಿದೆ ಅಂತ. ಈಗ ಫಸ್ಟು 50, 100, 150 ಈಗ ಫುಲ್ ಮ್ಯಾಕ್ಸಿಮಮ್ ಇಟ್ಟು ವೆಲ್ಡ್ ಮಾಡೋಣ. ಈಗ ಇದು 180 ಅಂತ ಇದೆ. ನಾವು ವೆಲ್ಡ್ ಮಾಡಬೇಕಾದ್ರೆ ಇದು ಆಟೋಮೆಟಿಕ್ 200 ಆ್ಯಂಪ್ಸ್ ಗಂಟ ಹೋಗುತ್ತೆ. ಈಗ ನಾವು 150ದು ಅಲ್ಲ 50ದು 100ದು 150ದು ಮತ್ತು 200ದು ಟೋಟಲಾಗಿ 4 ಥರ ಆ್ಯಂಪ್ಸ್ ಇಟ್ಕೊಂಡು ಹೊಡೆದಿದ್ದೀವಿ. ಆವಾಗ ನಿಮಗೆ ಯಾವ್ಯಾವ ಥರ ಬಂದಿದೆ ಅಂತ ನೋಡ್ಬೋದು. 50ದು ನೋಡಿ ಈ ಥರ ಬಂದಿದೆ. ಅದೇ 100 ಇಟ್ಕೊಂಡಾಗ ಇದು ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅದಾದಮೇಲೆ 150ದು ಇಟ್ಕೊಂಡಾಗ ಈ ಮೆಟಲ್ಗೆ ಇದು ಸ್ವಲ್ಪ ಡೀಪಾಗಿ ಹೋಗಿದೆ. ಅದಾದಮೇಲೆ 180 ಇಟ್ಕೊಂಡು ಅದು 200 ಗಂಟೆ ಹೋಗುತ್ತೆ. ಆವಾಗ ಈ ಥರ ವೆಲ್ಡ್ ಆಗಿದೆ. ಅದೇ ನೀವು ಇವೆರಡು ಮೆಟಲ್ಗೆ, ಈ ಸಾಫ್ಟ್ ಮೆಟಲ್ಗೆ ನಿಮಗೆ ಎಷ್ಟು ಇಟ್ಕೊಂಡು ತೋರಿಸ್ಬೇಕು, ಅದೇ ಈ ಥಿಕ್ನೆಸ್ಗೆ ಯಾವ್ದನ್ನ ಸೆಟ್ ಮಾಡ್ಕೊಂಡು ಎಷ್ಟು ಆ್ಯಂಪ್ಸ್ ಸೆಟ್ ಮಾಡ್ಕೊಂಡು ಹೊಡಿಬೇಕು ಅಂತ ಈಗ ಲೈವಾಗಿ ತೋರಿಸ್ಕೊಡ್ತೀವಿ. ಬನ್ನಿ ಇವಾಗ ಈ ಮೆಟಲ್ಗೆ ಎಷ್ಟು ಇಟ್ಕೋಬೇಕು, ಈ ಮೆಟಲ್ಗೆ ಎಷ್ಟು ಇಟ್ಕೋಬೇಕು ಅಂತ ತೋರಿಸ್ಕೊಡ್ತೀವಿ. ಈಗ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಈಗ 50, 100, 150, 200ಅಲ್ಲಿ ತೋರಿಸಿದ್ದೀವಿ.
ಈಗ ಪರ್ಫೆಕ್ಟಾಗಿ ನಿಮಗೆ ಇಷ್ಟು 1.6 mm ಸಾಫ್ಟ್ ಇದೆಯಲ್ಲ, ಅದಕ್ಕೆ ಯಾವುದು ವೆಲ್ಡಿಂಗ್ ಎಷ್ಟರಲ್ಲಿ ಕೂರಿಸ್ಕೊಂಡು ಹೊಡಿಬೇಕು ಅಂತಂದರೆ, ಈಗ ನೋಡ್ಬೋದು 75 ಇದೆ, 75 ಆ್ಯಂಪ್ಸ್ಗೆ ನಿಲ್ಲಿಸ್ಕೊಂಡಿದ್ದೀವಿ. 75 ಆ್ಯಂಪ್ಸ್ ನಿಲ್ಲಿಸ್ಕೊಂಡು ಈ ಸಾಫ್ಟ್ 1.6 mm ಇದೆಯಲ್ಲ, ಇದಕ್ಕೆ ಹೊಡೆದು ತೋರಿಸ್ತೀವಿ ಕ್ಲೀನಾಗಿ ಹೆಂಗೆ ಕೂರುತ್ತೆ ಅಂತ. ಈಗ ನೀವು ನೋಡ್ಬೋದು 75 ಆ್ಯಂಪ್ಸ್ಗೆ ನಿಲ್ಲಿಸ್ಕೊಂಡು ಹೊಡೆದಾಗ ನೋಡಿ ಈ ಥರ ಬಂದಿದೆ. ಈಗ ನೆಕ್ಸ್ಟು ಅದೇ ಥರ ಈ ಮೆಟಲ್ಗೆ ಎಷ್ಟು ನಿಲ್ಲಿಸ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಇದಕ್ಕೆ ನೀವು ಅದಕ್ಕೆ 75 ನಿಲ್ಲಿಸ್ಕೊಂಡಿದ್ರಿ 1.6ಗೆ, ಇದು ಸ್ವಲ್ಪ ಹೆವಿ ಮೆಟಲ್ ಆಗಿರೋದ್ರಿಂದ ಒಂದು 105ರಿಂದ 110ಕ್ಕೆ ನಿಲ್ಲಿಸ್ಕೊಂಡ್ರೆ ಸಾಕು. 110 ಆ್ಯಂಪ್ಸ್ಗೆ ನಿಲ್ಲಿಸ್ಕೊಂಡಿದ್ದೀವಿ. ಈಗ ನೋಡ್ಬೋದು, ಈಗ ಈ ಹೆವಿ ಮೆಟಲ್ಗೆ ನಿಮಗೆ ತೋರಿಸ್ಕೊಡ್ತಿದ್ದೀವಿ. ಈಗ ನೋಡ್ಬೋದು, ಇದು ಸಾಫ್ಟ್ ಮೆಟೀರಿಯಲ್ಗೆ, ಸಾಫ್ಟ್ ಮೆಟಲ್ಗೆ ಈ ಥರ ವೆಲ್ಡ್ 75 ನಿಲ್ಲಿಸ್ಕೊಂಡು ಈ ಥರ ವೆಲ್ಡ್ ಆಗಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಅದೇ ಥರ ಇದು ಹಾರ್ಡ್ ಮೆಟಲ್ಲು, ಅದಕ್ಕೆ ನೀವು 120 ಆ್ಯಂಪ್ಸ್ ನಿಲ್ಲಿಸ್ಕೊಂಡು ಹೊಡೆದಾಗ ಈ ಥರ ಕರೆಕ್ಟಾಗಿ ಬಂದಿದೆ. ಈಗ ನಿಮಗೆ ಆರ್ಕ್ ವೆಲ್ಡಿಂಗು ಮತ್ತು ಅದರದ್ದು ಯಾವ ಥರ ಆ್ಯಂಪ್ಸು ಮತ್ತು ವೋಲ್ಟೇಜ್ ಸೆಟ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಈಗ ಆರ್ಕ್ ವೆಲ್ಡಿಂಗ್ ಮುಗಿದಿದೆ. ಈಗ ನೆಕ್ಸ್ಟ್ ನಿಮಗೆ ಈಗ ಮಿಗ್ ವೆಲ್ಡಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ಯಾವ ಥರ ಸೆಟ್ ಮಾಡ್ಕೋಬೇಕು, ಅದರಲ್ಲಿ ಯಾವ ಥರ ನಿಮಗೆ ಸ್ಪೆಸಿಫಿಕೇಷನಲ್ಲಿ ಮಾಡ್ಕೋಬೋದು, ಯಾವುದೇ ಥರ ವೆಲ್ಡ್ ಮಾಡ್ಕೋಬೋದು ಅದನ್ನ ತೋರಿಸ್ಕೊಡ್ತೀನಿ. ಎಷ್ಟು ಸೆಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ಥರ ಈಗ ನಿಮಗೆ ಮಿಗ್ ವೆಲ್ಡಿಂಗು ಅದ್ರ ಬಗ್ಗೆ ಅದನ್ನ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ. ಈ ಮಿಷಿನಲ್ಲಿ ನಾವು ಆರ್ಕ್ ವೆಲ್ಡಿಂಗಲ್ಲಿ ಏನು ಮಾಡಿದ್ದೀವಿ ಅಂದರೆ, ಹೋಲ್ಡ್ರನ್ನ ನಾವು ಪಾಸಿಟಿವ್ಗೆ ಹಾಕಿದ್ವಿ, ಮಾಮೂಲಿ ಅರ್ಥಿಂಗ್ನ ನೆಗೆಟಿವ್ಗೆ ಹಾಕಿದ್ವಿ. ಈ ಅರ್ಥಿಂಗ್ ಕ್ಲ್ಯಾಂಪ್ನ ನೆಗೆಟಿವ್ಗೆ ಇಲ್ಲೇ ಇಟ್ಟಿರಬೇಕು. ಈ ಪಾಸಿಟಿವ್ ಇದೆಯಲ್ಲ, ಇದನ್ನ ಹೋಲ್ಡ್ರನ್ನ ಬಿಚ್ಕೊಂಡು ಇಲ್ಲಿ ಇನ್ನೊಂದು ಕೇಬಲ್ ಇದೆಯಲ್ಲ ಅದನ್ನು ಇದಕ್ಕೆ ಲಿಂಕ್ ಮಾಡ್ಕೋಬೇಕು. ಲಿಂಕ್ ಮಾಡಿಕೊಂಡು ಇದಕ್ಕೆ ಸೆಟ್ ಮಾಡ್ಕೋಬೇಕು, ಇದಕ್ಕೆ ಕಾಮನ್ ಮಾಡ್ಕೋಬೇಕು. ಕಾಮನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಮೋಡಲ್ಲಿ ನಿಮ್ಗೆ ಕಾಣ್ತಿರ್ಬೋದು, ಆವಾಗಲೇ MMA ಆರ್ಕಿಂಗಲ್ಲಿತ್ತು, MMA ಇತ್ತು. ಇವಾಗ ನಾವು ಮಿಗ್ ವೆಲ್ಡಿಂಗ್ ತೋರಿಸ್ತಿರೋದ್ರಿಂದ ಮಿಗಿಗೆ ಹಾಕ್ಕೊಂಡಿದ್ವಿ. ಮಿಗಿಗೆ ಹಾಕ್ಕೊಂಡು ನಮ್ಮ ಹತ್ರ 0.3 mm ಥಿಕ್ನೆಸ್ ವೈರ್ ಕಾಯಿಲ್ ಇರೋದು, ಅದಕ್ಕೋಸ್ಕರ 0.3ಗೆ ಸೆಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟು CO2ನ ನಾವು ಯೂಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ CO2 ಹಾಕ್ಕೊಂಡಿದ್ವಿ. ನೆಕ್ಸ್ಟ್ ನೀವು ಏನು ಮಾಡ್ಕೋಬೇಕು ಅಂದರೆ, ಈಗ ಮಿಷಿನಲ್ಲಿ ಬಂದಿದೆಯಲ್ಲ, ಮಿಷಿನಲ್ಲಿ ಬಂದಿರೋದನ್ನ ಈ ಕೇಬಲ್ನ, ಈ ಪೈಪ್ನ ನೀವು CO2 ಇದೆಯಲ್ಲ ಈ ಕೇಬಲ್ಗೆ ನೀವು ಈ ಥರ ಪ್ರೆಸ್ ಮಾಡಿಕೊಂಡು ಇದನ್ನ ಲಿಂಕ್ ಮಾಡಿಸಿ ಈ ಥರ ಮಾಡಿದ್ರೆ ಈಗ CO2 ಆಯಿತು. ಇದಾದಮೇಲೆ ನೀವು ನೆಕ್ಸ್ಟು ಇದನ್ನ ಓಪನಾಗಿ ಮಾಡಿಬಿಟ್ಟು ಓಪನ್ಗೆ ತಿರ್ಸ್ಕೊಂಡು, ಈಗ ತಿರ್ಸ್ಕೊಂಡಾಗ ಇದು ಬಾಲ್ಸ್ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ನಾವು ಇಲ್ಲಿ 5ಗೆ ಇಲ್ಲಿ 5 ಬರುತ್ತಲ್ಲ, 5ಗೆ ನಾವು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ಮಾಮೂಲಿ ನಮ್ಮ ಹತ್ರ ಇವಾಗ 6 ಥರ ಥಿಕ್ನೆಸ್ಸು ಮೆಟಲ್ಗಳಿದೆ. ಈ 6 ಥರ ಥಿಕ್ನೆಸ್ ಮೆಟಲ್ ಇರೋದ್ರಿಂದ ನಿಮಗೆ ಯಾವ್ಯಾವ ಥಿಕ್ನೆಸ್ ನಾವು ಇಲ್ಲಿ ಆ್ಯಂಪ್ ಸೆಟ್ ಮಾಡಿಕೊಂಡು ಆವಾಗಲೇ ಆರ್ಕ್ ವೆಲ್ಡಿಂಗಲ್ಲಿ ಹೆಂಗೆ ಮಾಡ್ಕೊಂಡಿದ್ವಿ ಅದೇ ಥರ ನಿಮಗೆ ಡಿಫ್ರೆಂಟ್ ಮೆಟಲ್ಗೆ ಡಿಫ್ರೆಂಟು ಆ್ಯಂಪ್ಸ್ ಹಾಕ್ಕೊಂಡು ನಿಮಗೆ ಹೆಂಗೆ ವೆಲ್ಡ್ ಮಾಡೋದು ಅಂತ ಮೆಗ್ ವೆಲ್ಡಿಂಗಲ್ಲಿ ತೋರಿಸ್ಕೊಡ್ತೀವಿ. ಈಗ ನಾವು ಸ್ಟಾರ್ಟಿಂಗು ಇಲ್ಲಿ ಆ್ಯಂಪ್ಸು 60 ಆ್ಯಂಪ್ಸ್ ಇಟ್ಕೊಂಡಿದ್ದೀವಿ. 60 ಆ್ಯಂಪ್ಸ್ ಇಟ್ಕೊಂಡು ನೋಡಿ, ಇವಾಗ ಥಿಕ್ನೆಸ್ ಇದೆಯಲ್ಲ, ಇವೆರಡು ಸ್ವಲ್ಪ ಕಡಿಮೆ ಥಿಕ್ನೆಸ್ ಇರೋದು, ಅದಕ್ಕೋಸ್ಕರ ಇವೆರಡಕ್ಕೆ ಫಸ್ಟು ವೆಲ್ಡಿಂಗ್ ಮಾಡಿ ತೋರಿಸ್ತೀವಿ.
ನೋಡ್ಬೋದು, ಅದಕ್ಕೆ ಈ ಥರ ವೆಲ್ಡ್ ಬಂದಿದೆ. ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಇರೋದು, ಇದಕ್ಕೆ ಇನ್ನೂ ಕಡಿಮೆ ಹಾಕ್ಕೊಂಡು ಹೊಡಿಬೇಕು. ಈಗ ಇದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗಿದೆಯಲ್ಲ, ಈ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗಿದೆ, ಇದಕ್ಕೆ ಇದು 60 ಕರೆಕ್ಟಾಗಿ ಬರುತ್ತೆ. ಈ ಥರ ಇದು ಥಿಕ್ನೆಸ್ಗೆ ಈ ಥರ ಬಂದಿದೆ. ಅದೇ ಥರ ನಾವು ಈಗ ಇವೆರಡು ಸ್ವಲ್ಪ ಹೆವಿ ಮೆಟಲು, ಇದಕ್ಕೆ ನಾವು ಒಂದು 100ಗೆ ಸೆಟ್ ಮಾಡ್ಕೋತೀವಿ. ನೋಡ್ಬೋದು ಆ್ಯಮ್ಸ್ನ ಒಂದು 100 ಆ್ಯಮ್ಸ್ಗೆ ಸೆಟ್ ಮಾಡ್ಕೊಳ್ಳೋಣ. ಈಗ 100 ಆ್ಯಮ್ಸ್ಗೆ ಸೆಟ್ ಮಾಡ್ಕೊಂಡಿದ್ವಿ. 100 ಆ್ಯಮ್ಸ್ ಸೆಟ್ ಮಾಡಿಕೊಂಡು ಈ ಮೆಟಲ್ಗೆ ನೋಡಿ, ಇದಕ್ಕೂ ಅಷ್ಟೇ ನೋಡಿ ಮಿಗ್ ವೆಲ್ಡಿಂಗ್ ಎಷ್ಟು ಕ್ಲೀನಾಗಿ ಬಂದಿದೆ. 100 ಸೆಟ್ ಮಾಡಿರೋದಕ್ಕೆ ಈಗ ಇದು ಈ ಮೆಟಲ್ಗೆ ಒಂದು 20 ಆ್ಯಮ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ. ನೋಡ್ಬೋದು, ಹಳೇದನ್ನ 100ಗೆ ಸೆಟ್ ಮಾಡಿದ್ವಿ, 100 ಆ್ಯಮ್ಸ್ಗೆ. ಇದನ್ನು ಒಂದು 120 ಆ್ಯಮ್ಸ್ಗೆ ಸೆಟ್ ಮಾಡೋಣ. ನೋಡ್ಬೋದು, 120 ಆ್ಯಮ್ಸ್ ಸೆಟ್ ಮಾಡಿದ್ವಿ. ನೋಡಿ, ಈಗ ಇದು 120 ಆ್ಯಮ್ಸ್ ಸೆಟ್ ಮಾಡಿದ್ದೀವಿ. ಫಸ್ಟ್ ಇದನ್ನ 60 ಮಾಡಿದ್ದೀವಿ, ನೆಕ್ಸ್ಟು ಈ ಮೆಟಲ್ನ 60 ಮಾಡಿದ್ದೀವಿ, ಇದನ್ನು 100 ಮಾಡಿದ್ದೀವಿ, ಇದನ್ನ 120 ಮಾಡಿದ್ದೀವಿ. ನೋಡ್ಬೋದು ಇಷ್ಟು ಕ್ಲೀನಾಗಿ ಬಂದಿದೆ. ಈಗ ಇದು ಬಾರ್, ಇದು ನೋಡ್ಬೋದು ಮೆಟಲ್ ಬಾರ್. ಇದು ಇವೆರಡು ಸ್ವಲ್ಪ ಹೆವಿ ಮೆಟಲ್ ಆಗಿರೋದ್ರಿಂದ ಫುಲ್ಲು ಆ್ಯಮ್ಸ್ ಕೊಡ್ಕೊಂಡು ವೆಲ್ಡ್ ಮಾಡೋಣ. ನೋಡ್ಬೋದು, ಇವು 177 ಆಗಿದೆ. ಈಗ ವೆಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ರೈಸ್ ಆಗುತ್ತೆ. ಇವೆರಡೂ 170 ಎಬೋಲ್ ಮಾಡೋಣ. ಇದನ್ನು 120ಗೆ ಮಾಡಿದ್ದೀವಿ. ನೆಕ್ಸ್ಟು ಇದನ್ನು ಈಗ ಎಷ್ಟು ಮ್ಯಾಕ್ಸಿಮಮ್ ಇದೆ ಅಷ್ಟಕ್ಕೆ ಹಿಡಿದು ವೆಲ್ಡ್ ಮಾಡೋಣ. ಯಾಕಂದರೆ ಇವೆರಡು ಹೆವಿ ಮೆಟಲ್ ಆಗಿರೋದ್ರಿಂದ ಫುಲ್ ಮ್ಯಾಕ್ಸಿಮಮಲ್ಲಿ ಇಟ್ಟು ಮಾಡೋಣ. ಫುಲ್ ಮ್ಯಾಕ್ಸಿಮಮ್ ಅಂದರೆ 177ಗೆ ಇಟ್ಟಿದ್ದೀವಿ. ಈಗ 177 ಹಿಟ್ ಮಾಡ್ತಿದ್ದೀವಿ. ಈಗ ನೋಡಿ, ಈಗ ನೋಡ್ಬೋದು, ಈಗ ಹಿಂದುಗಡೆ ವೀಲು ರನ್ ಆಗ್ತಾ ಇದೆ. ಅಲ್ಲಿ ವೆಲ್ಡ್ ಮಾಡ್ತಿದ್ರೆ ಅದು ಆಟೋಮೆಟಿಕ್ಕಾಗಿ ರನ್ ಆಗ್ತಾ ಇದೆ. ನೋಡಿ, 170 ಎಬೋ ಇಟ್ಟಿರೋದಕ್ಕೆ ಈ ಥರ ವೆಲ್ಡ್ ಆಗಿದೆ. ಅದೇ ಥರ ಅಷ್ಟೇ ಈ ಆ್ಯಮ್ಸ್ನ ಇದು ಬಾರ್ ಇದೆಯಲ್ಲ, ಮೆಟಲ್ ಬಾರ್ಗೆ ಇಟ್ಟು ವೆಲ್ಡ್ ಮಾಡೋಣ. ಆ್ಯಮ್ಸು ಈಗ ಸೆಟ್ ಮಾಡಿರೋದು ವೇರಿಯೇಷನ್ ಆಗ್ತಾ ಇದೆ. ಅದೇ ಥರ ನೀವು ನೋಡ್ಬೋದು, ಈ ವೀಲು ತಿರುಗ್ತಾ ಇದೆ. ವೀಲು ತಿರುಗ್ತಿದೆ. ಈಗ ಈ ಹೆವಿ ಬಾರ್ಗೂ ನೋಡಿ ವೆಲ್ಡ್ ಎಷ್ಟು ಕ್ಲೀನಾಗಿ ಆಗಿದೆ. ಈಗ ನಾವು ಟೋಟಲಾಗಿ ಎಲ್ಲ ಮೆಟಲ್ಗೂ ಡಿಫ್ರೆಂಟ್ ಆ್ಯಮ್ಸಲ್ಲಿ ಇಟ್ಟು ಸೆಟ್ ಮಾಡಿದ್ದೀವಿ. ಇದು ನೋಡ್ಬೋದು, ಇವೆರಡು 60 ಆ್ಯಮ್ಸಲ್ಲಿ ಇಟ್ಟು ವೆಲ್ಡ್ ಮಾಡಿದ್ದೀವಿ. ನೆಕ್ಸ್ಟ್ ಇದು 100 ಆ್ಯಮ್ಸ್ ಇಟ್ಟಿದ್ದೀವಿ, ಇದು 120ಗೆ ಇಟ್ಟಿದ್ದೀವಿ.
ಇದನ್ನು ಇವೆರಡೂ 170 ಎಬೋವ್ ಇಟ್ಟು ವೆಲ್ಡ್ ಮಾಡಿದ್ದೀವಿ. ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ. ಇದು ನೋಡಿ ಬಾರ್ನೂ ಇಲ್ಲಿ ನೋಡಿ ನೀವು ನೋಡಿರ್ಬೋದು. ಈ 1 mm ಥಿಕ್ನೆಸ್ಸಿಂದ ಮ್ಯಾಕ್ಸಿಮಮ್ mm ಥಿಕ್ನೆಸ್ ನಾವು ಯಾವತ್ತೂ ಗಂಟೆ ವೆಲ್ಡ್ ಮಾಡ್ತೀವಿ. ಇದನ್ನೆಲ್ಲ ನಿಮಗೆ ಮಿಗ್ ವೆಲ್ಡಿಂಗ್ ಮಾಡಿ ತೋರಿಸ್ತೀವಿ. ಮಿಗ್ ವೆಲ್ಡಿಂಗು ಮಾಡಿದ್ದೀವಿ, ನಿಮಗೆ ಆರ್ಕ್ ವೆಲ್ಡಿಂಗು ಮಾಡಿದ್ದೀವಿ. ನೀವು ಬರೀ ಇದನ್ನ ಮಾತ್ರ ನಿಮ್ಗೆ ತೋರ್ಸೋಕೆ ಮಾತ್ರ ಈ ಥರ ಮಾಡಿದ್ದೀವಿ ಅಂದ್ಕೋಬೇಡಿ. ಇದೇ ಥರ ನಾವು ಟಾಟಾ 10 ವೀಲ್ ಗಾಡಿಯಿಂದ ನಾವು ಹಾರ್ಡ್ನಿಂಗ್ ಮಾಡಿದ್ದೀವಿ. ಬೇಕಾದ್ರೆ ಅದನ್ನ ಕ್ಲಿಪ್ ಹಾಕ್ತೀವಿ, ಅದನ್ನ ವಾಚ್ ಮಾಡಿ ಒಂದ್ಸತಿ. ಈಗ ನಾವು ಇಷ್ಟು ಕೆಲಸನೂ ನಾವು ಮಾಡಿರೋದು ಆರ್ಕ್ ಕ್ಯಾಪ್ಟನ್ನು ಮಿಗ್ ವೆಲ್ಡಿಂಗ್ ಮಿಷಿನಿಂದ. ಈ ಮಿಷಿನಿಂದ ನಾವು ಇವಾಗ ಒಂದು 6-7 ತಿಂಗಳಿಂದನೂ ಕೆಲಸ ಮಾಡ್ತೀವಿ, ನಮಗೇನೂ ತೊಂದರೆ ಆಗಿಲ್ಲ. ನೀವು ಬೇಕಾದ್ರೆ ಇದೇ ಮಿಷಿನ್ ಏನಾದರೂ ತೊಗೋಬೇಕು ಅಂದರೆ ನಿಮಗೆ ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಇದ್ರದ್ದು ಹಾಕಿರ್ತೀವಿ ಮತ್ತು ಐಬೆಲ್ದು ಹಾಕಿರ್ತೀವಿ. ನೀವು ಯಾವ್ದು ಬೇಕು ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೆ. ಐಬೆಲ್ದಾದರೆ ನಿಮ್ಗೆ ಇನ್ನೂ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ, ಅದನ್ನೂ ಬೇಕಾದ್ರೂ ತೊಗೋಬೋದು. ಮತ್ತು ಇದನ್ನು ನೀವು ಎಲ್ಲಿ ತೊಗೋಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಅದನ್ನು ನೀವು ಲಿಂಕ್ ಪ್ರೆಸ್ ಮಾಡ್ಕೊಂಡು ಹೋಗಿ ತೊಗೋಬೋದು. ಮತ್ತು ಇದೇ ಥರ ನೀವು ನೋಡ್ಬೋದು, ನಮ್ಮ ಹಿಂದ್ಗಡೆ ಇದೇ ನಮ್ಮ ಅಂಗಡಿ ಇದು. ಇದರಲ್ಲಿ ನಾವು ಸುಮಾರು ಐಟಮ್ಗಳನ್ನ ಮಡಗಿದ್ದೀವಿ. ಇದರಿಂದ ನಾವು ಸುಮಾರು ಕೆಲಸ ಮಾಡ್ತೀವಿ. ಇಲ್ಲಿ ಹಿಂದ್ಗಡೆನೂ ನೋಡ್ಬೋದು ನೀವು. ಅಲ್ಲಿ ಎತ್ತಿನ ಗಾಡಿಗಳನ್ನ ನಾವು ಕೆಲಸ ಮಾಡಿ ನಿಲ್ಸಿದ್ದೀವಿ, ಅದು ತೊಗೊಂಡೋಗಿ ಬರ್ತಾರೆ. ನಾವು ಕೆಲಸ ಮಾಡಿ ಇನ್ನೂ ಸ್ವಲ್ಪ ಕೆಲಸ ಮಾಡೋದು ಇದೆ, ಕೆಲಸ ಕಂಪ್ಲೀಟ್ ಆಗಿರೋದು ಇದೆ. ಇದೇ ಥರ ನಾವು ಸುಮಾರು ಕೆಲಸ ಮಾಡ್ತೀವಿ. ಮತ್ತು ಇದು ಪ್ರೈಸ್ನ ನಿಮಗೆ ತಿಳಿಸ್ಕೊಡ್ತೀವಿ. ಈಗ ನೀವು ನೋಡಿರ್ಬೋದು ಆರ್ಕ್ ವೆಲ್ಡಿಂಗು ಮಿಗ್ ವೆಲ್ಡಿಂಗು ಎರಡೂ ಮಾಡಿ ತೋರಿಸಿದ್ದೀವಿ. ನಾವು ಅವೆರಡೇ ಯೂಸ್ ಮಾಡೋದು. ಅದಕ್ಕೋಸ್ಕರ ಆರ್ಕ್ ಕ್ಯಾಪ್ಟನ್ ಮಿಷಿನ್ ಯೂಸ್ ಮಾಡಿಕೊಂಡು ಇವೆರಡನ್ನ ನಾವು ವೆಲ್ಡಿಂಗ್ನ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಅವೆರಡು ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀವಿ. ಮತ್ತು ಇದನ್ನ ಮೆಟೀರಿಯಲ್ ಇದು ಮಿಷಿನ್ ಹೆಂಗಿದೆ ಮತ್ತು ನಾವು ಇದು ಆಲ್ಟ್ರೇಷನ್ ಹೆಂಗೆ ಮಾಡಿದ್ದೀವಿ ಇದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಯಾರಾದರೂ ನಿಮ್ಗೆ ಗೊತ್ತಿರೋರಾದರೂ ಸರಿ ಈ ವಿಡಿಯೋನ ನೀವು ಶೇರ್ ಮಾಡಿ. ಮತ್ತು ಇದ್ರ ಬೆಲೆ ಎಷ್ಟು ಅಂದರೆ ನಾವು ತೊಗೊಂಡು ಒಂದು 6-7 ತಿಂಗಳಾಗಿದೆ. ಆವಾಗ ನಮಗೆ ಈಗಂತೂ 29,000 ಏನೋ ಆಗಿತ್ತು. ಇವಾಗ ಜಾಸ್ತಿನಾರು ಆಗಿರ್ಬೋದು, ಕಮ್ಮಿನಾರು ಆಗಿರ್ಬೋದು. ಅದೇ ಥರ ನಿಮಗೆ ಇದು ತೊಗೋಬೋದು. ಮತ್ತು ಐಬೆಲ್ದು ಇದೆಯಲ್ಲ, ಇದನ್ನಾದರೂ ತೊಗೋಬೋದು. ಇದೇ ಕಂಪ್ನಿದು ಸೇಮ್ ಮಿಷಿನ್ ಇದೆ, ಅದನ್ನು ನಿಮಗೆ ಲಿಂಕಲ್ಲಿ ಹಾಕಿರ್ತೀವಿ, ಅದನ್ನಾದರೂ ತೊಗೋಬೋದು. ಅದು ಅಕಸ್ಮಾತ್ ಯಾರು ತೊಗೋಬೇಕು ಅಂತಿರೋರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ, ಅವರು ಸ್ವಲ್ಪ ನಾಲೆಡ್ಜ್ ತೊಗೊಂಡು ಆಮೇಲೆ ಈ ಮಿಷಿನ್ನ ತೊಗೊಳ್ಳಿ ಬೇಕಾರೆ. ಬನ್ನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋ ವೀಡಿಯೋಗಳನ್ನ ತರ್ತಾ ಇರ್ತೀವಿ. ಸಿಗೋಣ. ಧನ್ಯವಾದಗಳು.